ಡಿ ಸಿನಿಮಾ ಈಗ ಜಸ್ಟ್ ನೋಡ್ಕೊಂಡು ಬಂದೆ. ಒಟ್ಟು ಏನು ಪದಗಳು ಸಿಗ್ತಾಯಿಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಮೊದಲನೇದು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟು ದೊಡ್ಡ ಸಿನಿಮಾ. ಆ್ಯಂಡ್ ನಮ್ಮ ಶೋಮ್ಯಾನ್ ಪ್ರೇಮ್ ಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೊಂದು ಜನ ದಿಗ್ಗಜರು, ಒಳ್ಳೆ ದೊಡ್ಡ ಕಲಾವಿದರು ಎಲ್ಲರನ್ನೂ ಒಟ್ಟಿಗೆ ಒಂದೇ ಸ್ಕ್ರೀನ್ನಲ್ಲಿ ಕನ್ನಡ ಸ್ಟಾರ್ಸ್ನ ನೋಡುವಂಥದ್ದು ಒಂದು ಭಾಗ್ಯ. ನಿಜವಾಗ್ಲೂ ಅದು ಮೈ ಜುಮ್ ಅನಿಸುತ್ತೆ. ರಮೇಶ್ ಸರು, ರವಿ ಸರು, ಧ್ರುವ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ, ಅಂದರೆ ಒಂದು ದೊಡ್ಡ ತಾರಾಂಗಣ. ಇಟ್ಸ್ ಹ್ಯೂಜ್ ಕ್ಯಾನ್ವಸ್. ಆ್ಯಂಡ್ ಬಜೆಟ್ ವೈಸ್ ಫ್ರಮ್ ದಿ KVN ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳ್ದು ಎನರ್ಜಿ, ಪರ್ಫಾರ್ಮೆನ್ಸ್, ಮೇಕಿಂಗ್, ಮ್ಯೂಸಿಕ್, ಯಾವುದ್ರ ಬಗ್ಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಸಾಕಷ್ಟು ಕಡೆ ಎಮೋಷ್ನಲ್ ಆಗಿ ನನಗೂ ಕಣ್ಣೀರು ಬಂತು. ಆ ಫೀಲ್ ಅನ್ನೋದ್ರಲ್ಲಿ ಪ್ರೇಮ್ ಸರ್ ಎತ್ತಿದ ಕೈ. ಯಾಕಂದರೆ ಅವ್ರ ಗರಡಿಯಿಂದನೇ ಬಂದಿರತಕ್ಕಂಥವ್ರು, ಎಕ್ಸ್ಕ್ಯೂಸ್ಮಿಂದಾನೇ ಅವರೇ ಲಾಂಚ್ ಮಾಡಿರೋದು. ಆ ಒಂದು ವಿಶೇಷ ಅಭಿಮಾನ ಇದೆ. ಅಂದರೆ ನಮ್ಮ ಪ್ರೇಮಣ್ಣ ಡೈರೆಕ್ಟ್ ಮಾಡಿರೋದ ಒಂದು ಅಭಿಮಾನ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಎ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಇನ್ನೂ KVN ಸಂಸ್ಥೆಯಿಂದಾಗಿರ್ಬೋದು ಅಥವಾ ಡೈರೆಕ್ಟ್ರಿಂದ ಆಗಿರ್ಬೋದು. ಆ್ಯಂಡ್ ಧ್ರುವ ಅವ್ರದ್ದು ಪರ್ಫಾರ್ಮೆನ್ಸ್, ಎನರ್ಜಿ, ಮೈಂಡ್ ಬ್ಲೋಯಿಂಗ್. ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾನಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಇನ್ನೂ ದೊಡ್ಡ ಫ್ಯಾನ್ ಆಗೋದು ಧ್ರುವ ಅವರು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಗುಡ್ ಲಕ್, ತುಂಬ ದೊಡ್ಡ ಯಶಸ್ಸು ಕಾಣಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ಪಿಂದ. ಸೊ ಇದರಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಬಂದುಬಿಟ್ಟು ಪ್ರೇಮಣ್ಣ. ಸೊ ಅವರು ಹೆಂಗೆ ಒಂದು ಆ ಮೂವಿ ಲೈನ್ನ ತೊಗೊಂಡೋಗಿದ್ದಾರೆ ಅಂದರೆ, ಕ್ರಿಕೆಟಿಂಗ್ ಆಸ್ಪೆಕ್ಟಿಂದ ಹೇಳ್ಬೇಕಂದ್ರೆ, ಬಿಕಾಸ್ ಐ ಆಮ್ ಎ ಪ್ರೊಫೆಷ್ನಲ್ ಕ್ರಿಕೆಟಿಂಗ್ ಆಸ್ಪೆಕ್ಟಿಂದ ಹೇಳಬೇಕು ಅಂದರೆ, ಇಫ್ ಐ ಆಮ್ ಎ ಕ್ಯಾಪ್ಟನ್, ನನಗೆ ಯಾವ ಬಾಲರ್ನ, ಯಾವ ಬ್ಯಾಟ್ಸ್ಮನ್ನ, ಇಲ್ಲ ಯಾವ ಫೀಲ್ಡರ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ ಕೆಲಸನ ಪ್ರೇಮಣ್ಣ ಸಖತ್ತಾಗಿ ಮಾಡಿದ್ದಾರೆ. ಸೊ ಯಾವ ಕ್ಯಾರೆಕ್ಟರ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ಹಾಕಬೇಕು, ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನನಗೆ ಅವ್ರದ್ದು ಏನು ಇಷ್ಟ ಆಯಿತು ಅಂದರೆ, ಇವಾಗ ಪ್ರೇಮಣ್ಣ ಅಂತ ಬಂದ ಅಂದರೆ ಅವ್ರ ಮೂವಿಲಿ ಮ್ಯೂಸಿಕ್ಕೇ ಎತ್ತಿ ಹಿಡಿಯೋದು. ಸೊ ಆ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಸಖತ್ ಇಷ್ಟ ಆಯಿತು ಮ್ಯೂಸಿಕ್ ಎಲ್ಲ. ಮತ್ತು ಆ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರದ್ದೇನು ಹೇಳ್ತಾರೆ, ಈ ಲವ್ ಸ್ಟೋರಿ, ಈ ಮದರ್ ಸೆಂಟಿಮೆಂಟ್ ಸಾಂಗ್ಸ್ ಎಲ್ಲ, ಅದರಲ್ಲಿ ಇದು ಲವ್ ಸ್ಟೋರಿ ಏನಿದೆ ಅದು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇವರಿಬ್ಬರದ್ದು ಕೆಮಿಸ್ಟ್ರಿನೂ ಸಖತ್ತಾಗಿ ವರ್ಕ್ ಆಗಿದೆ, ಧ್ರುವ ಮತ್ತು ರೇಷ್ಮಾ ಅಂತೂ ನನಗೆ ಹಿಂಗೆ ನೆನಪಾದರು ಅಂದರೆ, ಈ ಸಂಪತ್ತಿಗೆ ಸವಾಲು ಮಂಜುಳಾ ಅವ್ರು ನೆನಪಾಗ್ಬಿಟ್ರು. ಸೊ ಇದು ಜೆನ್ಜಿ ವರ್ಷನ್ ರೇಷ್ಮಾ ಇದು. ಅವರಿಬ್ಬರದ್ದು ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಮತ್ತು ಈ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸ್ ಏನಂತ ಹೇಳ್ತಾ ಇದ್ದೀನಿ, ಇದು ಪ್ರೇಮಣ್ಣದು ಅದು ಕ್ಲೈಮ್ಯಾಕ್ಸಲ್ಲಿ ಮತ್ತು ಇಂಟರ್ವಲ್ ಬ್ಲಾಕಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಅದೇ ನಂಗೆ ಇಷ್ಟ ಆಯಿತು. ಓವರಾಲ್ ಮೂವಿ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ತುಂಬ ಅದ್ಭುತವಾಗಿದೆ ಮೂವಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ದಿನಗಳಾದಮೇಲೆ ಈ ಥರ ಒಂದು ಮೂವಿ ಬಂದಿದೆ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಯಾವಾಗಲೂ ಒಂದು ದೊಡ್ಡ ಹಬ್ಬ ಥರ, ಒಂದು ಮ್ಯಾಸಿವ್, ಒಂದು ಮಾಸ್ ಫೀಸ್ಟ್ ಅಂತಲೇ ಅನ್ಬೋದು. ಧ್ರುವ ಅವರು ಎಲ್ಲರಿಗೂ ಗೊತ್ತು ಮೊದಲಿಂದ ಡೆಡಿಕೇಶನ್ನು. ಆ್ಯಂಡ್ ಈ ಸಿನಿಮಾದಲ್ಲಂತೂ ತುಂಬ ಜಾಸ್ತಿ ಎಫರ್ಟ್ ಆಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಪಾತ್ರನ. ಆ್ಯಂಡ್ ಹೀರೋಯಿನ್ ಪಾತ್ರ ಇರ್ಬೋದು, ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಕೂಡ ಎಲ್ಲದನ್ನು ಒಂದು ಜಸ್ಟಿಫೈ ಮಾಡಿದ್ದಾರೆ ಎಲ್ಲರೂ ಅಭಿನಯಿಸಿರೋ ಅಂಥವ್ರು ಎಲ್ಲರೂ ಕೂಡ. ಆ್ಯಂಡ್ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ಕೂಡ ಟು ದ ಟಾಪ್ ನಾಚ್ ಅಂತಲೇ ಅನ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಪ್ರೇಮ್ ಸರು. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ರೆಕಾರ್ಡಿಂಗ್ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಥಿಯೇಟರ್ಸಲ್ಲಿ ಬಂದು ಈ ಸಿನಿಮಾ ನೋಡಿ. ಇದೊಂದು ಬೇರೆ ಥರನೇ ಒಂದು ಎಕ್ಸ್ಪೀರಿಯನ್ಸ್, ಒಂದು ಮಾಸ್ ಆಡಿಯನ್ಸ್ಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ಥರದ ಒಂದು ಸಿನಿಮಾ, ದೊಡ್ಡ ಫೀಸ್ಟ್ ಅಂತಲೇ ಅನ್ಬೋದು. ಎಲ್ಲರೂ KD ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಹೀರೋ ಆ್ಯಂಡ್ ಹೀರೋಯಿಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾಯಿತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು. ಅಷ್ಟೇ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಯಾರೆಲ್ಲ ಇನ್ನೂ ನೋಡಿಲ್ಲ, ಪ್ಲೀಸ್ ಕಮ್ ಡೂ ವಾಚ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್, ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಶಿಟ್ ಮುಗ್ದೋಯ್ತಾ, ಸೊ ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾ ಇತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.
ಹಾಯ್ ಎಲ್ರಿಗೂ ನಮಸ್ಕಾರ. KD ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ KD ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿಂದ ಹೊರಗೆ ಬಂದಮೇಲೂ ಕೂಡ ಆ ಶಾಟ್ ಏನಾಯಿತು, ಈ ಶಾಟ್ ಏನಾಯಿತು, ಯಾಕೆ ಹೀಗಾಯಿತು, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಪ್ರೇಮ್ ಸರು ಎಷ್ಟು ನೀಟಾಗಿ ಅದನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ KD ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬ ಎತ್ತಿ ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟಲ್ಲಿ ರೀಶ್ಮಾ ಅವರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ KD ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನೀವು KD ಸಿನಿಮಾ ನೋಡಲೇಬೇಕು. ರವಿಚಂದ್ರನ್ ಸರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದೂ ನಾನು ಒಬ್ಬರ ಹೆಸರು ತಗೊಳ್ಳೋಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲೇ ಸಿನಿಮಾನ ನೋಡಿ. ಆ್ಯಂಡ್ KD ಟೀಮ್, ಯು ಡಿಡ್ ದ ಬೆಸ್ಟ್. ಥ್ಯಾಂಕ್ ಯು.